ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಕುಂಭರಾಶಿಯವರ ಗುಣಲಕ್ಷಣಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕುಂಭರಾಶಿಯವರು ಶನಿಯ ಆಧಿಪತ್ಯಕ್ಕೆ ಒಳಪಟ್ಟ ವ್ಯಕ್ತಿಗಳು. ವಾಯು ತತ್ವದ ಸ್ಥಿರ ರಾಶಿಯವರಾಗಿದ್ದು ಮುಖ್ಯವಾಗಿ ಸ್ವತಂತ್ರ ಮನೋಭಾವದವರು ಕುಂಭರಾಶಿಯವರು. ಅಷ್ಟೇ ಅಲ್ಲದೆ ಭೌತಿಕತೆ, ಸೃಜನಶೀಲತೆ ಮತ್ತು ಮಾನವತಾವಾದಿ ಗುಣಗಳನ್ನು ಕುಂಭರಾಶಿಯವರು ಹೊಂದಿರುತ್ತಾರೆ. ಕುಂಭರಾಶಿಯವರಷ್ಟು ಆಳವಾದ ಚಿಂತಕರು ಮತ್ತೊಬ್ಬರಿಲ್ಲ. ಹೌದು ವೀಕ್ಷಕರೇ, ಹೊಸ ಆಲೋಚನೆಗಳಿಗೆ ಒತ್ತು ನೀಡುತ್ತಾರೆ ಕುಂಭರಾಶಿಯವರು. ಅಷ್ಟೇ ಅಲ್ಲದೆ ಕುಂಭರಾಶಿಯವರು ಸ್ನೇಹಪರರು ಮತ್ತು ಕಷ್ಟಪಟ್ಟು ಕೆಲಸವನ್ನು ಮಾಡುತ್ತಾರೆ. ಈ ಕುಂಭರಾಶಿಯವರು ಇವರು ವ್ಯಕ್ತಿತ್ವವು ಸಂಕೀರ್ಣವಾಗಿರುತ್ತದೆ. ಅಂದರೆ ಇವರು ಯಾವಾಗಲೂ ಇವರ ವ್ಯಕ್ತಿತ್ವವನ್ನು ಸಂಕೀರ್ಣವಾಗಿಯೇ ಇಟ್ಟುಕೊಳ್ಳುತ್ತಾರೆ. ಹೊರನೋಟಕ್ಕೆ ಗಂಭೀರವಾಗಿ ಕಂಡರೂ ಆಂತರಿಕವಾಗಿ ತುಂಬಾ ಸಹಾನುಭೂತಿಯಿಂದ ಇರುತ್ತಾರೆ ಕುಂಭರಾಶಿಯವರು. ಹಾಗಾದರೆ ಕುಂಭರಾಶಿಯವರ ಗುಣಲಕ್ಷಣಗಳನ್ನು, ಪ್ರಮುಖ ಗುಣಲಕ್ಷಣಗಳನ್ನು ಮತ್ತಷ್ಟು ಸವಿಸ್ತಾರವಾಗಿ ನೋಡೋಣ. ಸ್ವತಂತ್ರ ಮತ್ತು ಬಂಡಾಯಗಾರರು. ಹೌದು ವೀಕ್ಷಕರೇ, ಕುಂಭರಾಶಿಯವರು ಯಾರ ಅಧೀನದಲ್ಲೂ ಇರಲು ಇಷ್ಟಪಡುವುದಿಲ್ಲ. ತಮ್ಮದೇ ಆದ ದಾರಿಯಲ್ಲಿ ನಡೆಯುತ್ತಾರೆ. ನೀವು ಕೂಡ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಲ್ಲಿ ಕುಂಭರಾಶಿಯವರನ್ನು ನೋಡಬಹುದು. ಅವರು ಯಾವಾಗಲೂ ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾರೆ. ಮತ್ತೊಬ್ಬರ ಹಂಗಿನಲ್ಲಿ ಇರಲು ಇಷ್ಟಪಡುವುದಿಲ್ಲ. ಅವರು ಶ್ರಮಜೀವಿಗಳು ಆಗಿರುತ್ತಾರೆ. ಅಥವಾ ನಾವು ಕೆಲಸ ಮಾಡಿಕೊಟ್ಟರೆ ಮಾತ್ರ ನಮಗೆ ಹಣ ನೀಡಿ ಎಂಬ ಮನೋಭಾವದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಸದಾಕಾಲ ಪ್ರಾಮಾಣಿಕರು ಸಹ ಆಗಿರುತ್ತಾರೆ. ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ. ಕುಂಭರಾಶಿಯವರು ಉತ್ತಮ ಆಲೋಚನಾ ಶಕ್ತಿಯನ್ನು ಹೊಂದಿರುತ್ತಾರೆ. ತಾಂತ್ರಿಕ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಇಂಜಿನಿಯರಿಂಗ್, ಸಂಶೋಧನೆ, ಇಂತಹ ಒಂದು ಕ್ಷೇತ್ರಗಳಲ್ಲಿ ಯಾವಾಗಲೂ ಕೂಡ ಕುಂಭರಾಶಿಯವರು ಯಶಸ್ವಿಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಕುಂಭರಾಶಿಯವರು ಪರೋಪಕಾರಿಗಳು ಆಗಿರುತ್ತಾರೆ. ಕುಂಭರಾಶಿಯವರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಇವರು ಅಂತಹದ್ದನ್ನೇ ಇಷ್ಟಪಡುವ ಮನೋಭಾವದವರು. ಇವರು ಮಾನವತಾವಾದಿಗಳು ಆಗಿರುತ್ತಾರೆ. ಸಂಘಟನಾ ಸಾಮರ್ಥ್ಯ ಹೊಂದಿರುತ್ತಾರೆ ಕುಂಭರಾಶಿಯವರು. ಸ್ನೇಹಪರರು ಆದರೆ ಒಂಟಿ. ಹೌದು ವೀಕ್ಷಕರೇ, ಸಾಮಾಜಿಕವಾಗಿ ಬೆರೆಯುವ ಇವರು ಸ್ನೇಹಿತರ ಆಯ್ಕೆಯಲ್ಲಿ ಕಟ್ಟುನಿಟ್ಟಾಗಿ ಇರುತ್ತಾರೆ. ಕೆಲವೊಮ್ಮೆ ಅಂತರ್ಮುಖಿಗಳು ಸಹ ಆಗಿರುತ್ತಾರೆ ಕುಂಭರಾಶಿಯವರು. ಇಷ್ಟೆಲ್ಲ ಸಕಾರಾತ್ಮಕ ಗುಣಗಳನ್ನು ಕುಂಭರಾಶಿಯವರು ಹೊಂದಿರುತ್ತಾರೆ. ಆದರೆ ಸಣ್ಣ ಪ್ರಮಾಣದಲ್ಲಿ ನಕಾರಾತ್ಮಕ ಗುಣಗಳು ಸಹ ಇವರಲ್ಲಿ ಅಡಕವಾಗಿರುತ್ತವೆ. ಅವುಗಳೆಂದರೆ ಅತಿಯಾದ ಹಠಮಾರಿ ಸ್ವಭಾವ, ಭಾವುಕತೆಯನ್ನು ತೋರ್ಪಡಿಸುವುದಿಲ್ಲ ಮತ್ತು ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸುವುದು ಇವರ ದೌರ್ಬಲ್ಯಗಳಾಗಬಹುದು. ಆದರೂ ಸಹ ಇಂತಹ ಗುಣಲಕ್ಷಣಗಳನ್ನು ಇವರು ಮರೆಮಾಚಿ ಆದಷ್ಟು ಕಡಿಮೆ ಮಾಡಿ ಸಕಾರಾತ್ಮಕ ಗುಣಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ ಕುಂಭರಾಶಿಯವರು. ಗಮನಿಸಬೇಕಾದ ವಿಷಯ, ಕುಂಭರಾಶಿಯಲ್ಲಿ ಕಠಿಣ ಪರಿಶ್ರಮಗಳು ತುಂಬಾ ಇರುತ್ತಾರೆ. ಅಂದರೆ ಯಾರು ಕುಂಭರಾಶಿಯ ವ್ಯಕ್ತಿತ್ವದವರಾಗಿರುತ್ತಾರೋ ಅಂತಹದವರು ಕಠಿಣ ಪರಿಶ್ರಮವನ್ನು ಮಾಡುತ್ತಾರೆ. ತಮ್ಮ ಗುರಿ ತಲುಪುವ ಯಾವುದೇ ಕೆಲಸವನ್ನು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡುತ್ತಾರೆ ಕುಂಭರಾಶಿಯವರು. ಇವರ ಅಧಿಪತಿ ಶನಿ. ಶನಿ ಗ್ರಹದ ಆಧಿಪತ್ಯದಲ್ಲಿ ಕುಂಭರಾಶಿಯವರು ಇರುತ್ತಾರೆ. ಕುಂಭರಾಶಿಯವರಿಗೆ ಶುಭ ದಿನಗಳು ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ. ಈ ದಿನಗಳು ಕುಂಭರಾಶಿಯವರಿಗೆ
ಅತ್ಯಂತ ಶುಭ ದಿನಗಳು ಆಗಿರುತ್ತದೆ. ಹಾಗೆಯೇ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣಗಳನ್ನು ನೋಡುವುದಾದರೆ ಹಳದಿ, ಕೆಂಪು ಮತ್ತು ಬಿಳಿ ಈ ಬಣ್ಣಗಳು ಅದೃಷ್ಟದ ಬಣ್ಣಗಳಾಗಿರುತ್ತದೆ. ಮತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಕಲ್ಲು ನೀಲಿ ಅಥವಾ ನೀಲಮಣಿ. ಇದನ್ನು ಧರಿಸುವುದರಿಂದ ಕುಂಭರಾಶಿಯವರಿಗೆ ಶನಿಗ್ರಹದ ಸಂಪೂರ್ಣ ಆಶೀರ್ವಾದ ದೊರೆಯುತ್ತದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಸಮಾಜ ಸುಧಾರಕರು ಮತ್ತು ಚಿಂತಕರಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾರೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಕುಂಭರಾಶಿಯವರ ಗುಣಲಕ್ಷಣಗಳು. ಈ ವಿಡಿಯೋವನ್ನು ಯಾರು ಕುಂಭರಾಶಿಯವರು ಆಗಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ತಪ್ಪದೆ ಶೇರ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರೂಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062.